ಮುಖದಲ್ಲಿರುವಂತಹ ಅನ್ವಾಂಟೆಡ್ ಕೂದಲನ್ನ ಬರೀ ಮನೆಯಲ್ಲೇ ಇರುವಂತಹ ಸಿಂಪಲ್ ಪ್ರಾಡಕ್ಟ್ ನ ಬಳಸ್ಕೊಂಡು ರಿಮೂವ್ ಮಾಡಬಹುದು. ಅದ್ ಹೇಗೆ ಅಂತ ತಿಳಿಸ್ತೀನಿ ಬನ್ನಿ. ಅಯ್ಯೋ ನೋಡಿ, ಸ್ವಲ್ಪ ಲೆಮನ್ ಅಂದ್ರೆ ಫುಲ್ ಎಸಿಡಿಕ್. ಸೆನ್ಸಿಟಿವ್ ಸ್ಕಿನ್ ಇದೆ ಅಂದ್ರೆ ಅದರಲ್ಲಿ ಇಚಿಂಗ್ ಬರ್ಬೋದು, ಬಿಸಿಲು ಹೋದ ನಂತರ ರ್ಯಾಶಸ್ ಬರ್ಬೋದು, ಬರ್ನ್ಸ್ ಆಗ್ತದೆ ಅಂಡ್ ಇವನ್ ಟ್ಯಾನ್ ಆಗ್ಬೋದು ಸ್ಕಿನ್. ಸೆಕೆಂಡ್, ಟರ್ಮರಿಕ್ ಅಂದ್ರೆ ಹೆಲ್ದಿ ಆರ್ ಅರ್ಶಿಣೆ. ಎಲ್ಲರಿಗೆ ಸೂಟ್ ಆಗುದಿಲ್ಲ. ಅರ್ಶಿಣೆಯಿಂದ ರ್ಯಾಶಸ್ ಬರ್ತದೆ, ಯೆಲ್ಲೋ ಸ್ಟೇನ್ ಆಗತ್ತೆ, ಇವನ್ ಅಲರ್ಜಿ ಆಗ್ಬೋದು. ಮತ್ತೆ ಬೇಕಿಂಗ್ ಸೋಡಾ ತುಂಬಾ ಆಲ್ಕಲೈನ್ ಇದೆ. ಇದರಿಂದ ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆಗುತ್ತೆ. ಸ್ಕಿನ್ ಬ್ಯಾರಿಯರ್ ಡ್ಯಾಮೇಜ್ ಆದ ನಂತರ ಸ್ಕಿನ್ ಡ್ರೈ ಇರುತ್ತೆ, ಇನ್ನು ಹೊಸ ಪಿಂಪಲ್ಸ್ ಬರ್ಬೋದು, ಅಲರ್ಜಿ ಆಗ್ಬೋದು. ಇದು ಕಾಂಬಿನೇಷನ್ ಅಲ್ಲಿ ಕೂದಲು ಹೋಗ್ಲಿಕ್ಕೆ ಎಂತ ಸಹ ಸೈಂಟಿಫಿಕ್ ಪ್ರೂಫ್ ಇಲ್ಲ, ಬಟ್ ಸ್ಕಿನ್ ಡ್ಯಾಮೇಜ್ 100% ಆಗುತ್ತೆ. ನಿಮ್ಗೆ ಬೆಟರ್ ಆಲ್ಟರ್ನೇಟಿವ್ ಬೇಕಂದ್ರೆ ಡರ್ಮಾ ಪ್ಲೇನಿಂಗ್ ಮಾಡಬಹುದು. ಮನೆಯಲ್ಲಿ ಮಾಡ್ಬೇಕಂದ್ರೆ ವ್ಯಾಕ್ಸಿನ್ ಸ್ಟ್ರಿಪ್ಸ್ ಯೂಸ್ ಮಾಡಬಹುದು. ಪಾರ್ಲರ್ ಅಲ್ಲಿ ಹೋಗಿ ಥ್ರೆಡಿಂಗ್ ಮಾಡಬಹುದು. ಬಟ್ ಬೆಸ್ಟ್ ಇದೆ ಲೇಸರ್ ಮಾಡಿದ್ರೆ ಒಂದೇ ಸಲ ತುಂಬಾ ಹೆಲ್ಪ್ ಆಗ್ತದೆ. ಪುನಃ ಕೂದಲು ತೆಗಿಲಿಕ್ಕೆ ಅವಶ್ಯಕತೆ ಇಲ್ಲ. ನೀವು ಈ ತರದ್ದು DIY ಮನೆಯಲ್ಲಿ ಟ್ರೈ ಮಾಡಿದೀರಾ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಕೆಳಗೆ ಕಾಮೆಂಟ್ ಮಾಡಿ ಮತ್ತೆ ಶೇರ್ ವಿತ್ ಯೋರ್ ಫ್ರೆಂಡ್ಸ್.